ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರ ಕೊನೆ ದಿನದ ಬಹಿರಂಗ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಮಂತ್ರಿಗಳು ಎಚ್.ಡಿ. ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಬಿ.ಎಸ್. ಯಡಿಯೂರಪ್ಪನವರು ಹಾಗೂ ಇನ್ನೋರ್ವ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿರವರು ಹಾಗೂ ಕೇಂದ್ರ ಸಚಿವರು, ವಿರೋಧ ಪಕ್ಷದ ನಾಯಕರಾದ ಆರ್. ಅಶೋಕ್ನವರು, ಕೇಂದ್ರ ಸಚಿವರಾದ ವಿ. ಸೋಮಣ್ಣನವರು, ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣರವರು, ಜೆಡಿಎಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದ ಸುರೇಶ್ ಬಾಬುರವರು, ಮಾಜಿ ಶಾಸಕರಾದ ಸುಧಾಕರ್ ಲಾಲ್ ಕೊರಟಗೆರೆ ಕ್ಷೇತ್ರ, ಮಾಜಿ ಶಾಸಕರಾದ ಪಾವಗಡ ಕ್ಷೇತ್ರದ ತಿಮ್ಮರಾಯಪ್ಪನವರು ಮತ್ತು ನಿಖಿಲ್ ಕುಮಾರಸ್ವಾಮಿರವರು, ಬಂಡೆಪ್ಪ ಕಾಶೆಂಪುರ್, ಮಾಗಡಿ ಮಾಜಿ ಶಾಸಕ ಎ. ಮಂಜು, ಎಂಎಲ್ಸಿ ಭೋಜೇಗೌಡ, ಎಂಎಲ್ಸಿ ಜವರಾಯಿಗೌಡ, ಜೆಡಿಎಸ್ ಶಾಸಕಿ ಕರಿಯಮ್ಮ, ಕೊಳ್ಳೇಗಾಲ ಮಾಜಿ ಶಾಸಕ ಅನ್ನದಾನಿ, ಮಾಜಿ ಪೊಲೀಸ್ ಅಧಿಕಾರಿ ಅಜೀಂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಯಪಡಿ, ತೋವಿನಕೆರೆ. ನನ್ನ ಯುವಕ ಮಿತ್ರರೇ, ನನ್ನೆಲ್ಲ ಹಿರಿಯ ಮುಖಂಡರುಗಳೇ, ವೇದಿಕೆಯಲ್ಲಿ ನನ್ನ ಜೊತೆ ಕೆಲಸ ಮಾಡಿ ಧೀಮಂತ ಹೋರಾಟಗಾರ ಮಾಜಿ ಮುಖ್ಯಮಂತ್ರಿ ಶ್ರೀಮಾನ್ ಯಡಿಯೂರಪ್ಪನವರು, ನಾನು ಯಡಿಯೂರಪ್ಪನವರ ಬಗ್ಗೆ ಹೊಗಳಿ ಸಾಧಿಸಬೇಕಾದ್ದು ಏನೂ ಇಲ್ಲ. ಅವರಿಗೆ ನನಗೆ ಪೈಪೋಟಿ. ನಾನು ಪಾದಯಾತ್ರೆ ಮಾಡಿದರೆ ನಾನೇನು ದೇವೇಗೌಡರಿಗೆ ಕಡಿಮೆನ, ನಾನು ಪಾದಯಾತ್ರೆ ಮಾಡ್ತೀನಿ ಅಂತೇಳಿ ಮೈಸೂರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದಂಥ ಮಹಾನುಭಾವ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ಯಾರೂ ಇಲ್ಲ. ಆಜ ಯಡಿಯೂರಪ್ಪನವರು ಏನು ಬಂದಿದ್ದೇವೆ. ಇವತ್ತಿನ ಈ ಒಂದು ಐತಿಹಾಸಿಕವಾದ ಚನ್ನಪಟ್ಟಣದ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ತಮ್ಮೆಲ್ಲರನ್ನು ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿಯವರ ಆಶೀರ್ವಾದವನ್ನು ತಮ್ಮೆಲ್ಲರ ಮುಂದೆ ಏನು ಕೇಳಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಇವತ್ತು ಕುಮಾರಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಜನತೆಯ ಗುರುತಿಸ್ತಕ್ಕಂಥ ಒಂದು ಸಂದರ್ಭಗಳು ಬರಲಿಕ್ಕೆ ಕಾರಣಕರ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಪ್ರಮುಖವಾಗಿ ಏನು ಒಂದು ನನ್ನ ಒಂದು ರಾಜಕೀಯದ ಬೆಳವಣಿಗೆಯಲ್ಲಿ ಅವರದೂ ಪಾಲಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಸೋಮಣ್ಣ ಅವರು, ಹೀಗೆ ಹಲವಾರು ನಮ್ಮ ನಾಯಕರುಗಳೇನಿದ್ದಾರೆ, ನಮ್ಮ ಪಕ್ಷದ ಎಲ್ಲ ಪ್ರಮುಖ ನಾಯಕರುಗಳು ಇದ್ದಾರೆ, ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲರೂ ಇದ್ದೀರಿ. BJP ಪಕ್ಷದ ಎಲ್ಲ ಹಿರಿಯರು ಏನು ನಿಖಿಲ್ ಕುಮಾರಸ್ವಾಮಿಯ ಕಳೆದ 8 ದಿನಗಳ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಚನ್ನಪಟ್ಟಣದ ತಂದೆ ತಾಯಂದಿರು, ಯುವಕರ ಒಂದು ಬೆಂಬಲವನ್ನು ಪಡೆಯತಕ್ಕಂಥ ಮನವಿಗಳನ್ನು ಏನು ತಾವೆಲ್ಲರೂ ನಿರಂತರವಾಗಿ ಮಾಡಿದ್ದೀರಿ. ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಎರಡೂ ಪಕ್ಷಗಳ ನನ್ನ ಕಾರ್ಯಕರ್ತ ಬಂಧುಗಳು ಭಾಗವಹಿಸಿ ಸಂಜೆಯ ನಿಮ್ಮ ಪ್ರತಿನಿತ್ಯದ ಬಂಧುಗಳೇ,
ಸಾಕಷ್ಟು ಸಮಯ ಆಗಿದೆ. ಬಹಳಷ್ಟು ವಿಷಯಗಳನ್ನ ಎಲ್ಲರೂ ಮಾತನಾಡಿ ಮುಗಿಸಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದಿವಾಳಿ ಆಗಿದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಮಗೆ ಗೊತ್ತಿರಲಿ, ಹಾಲಿನ ಸಬ್ಸಿಡಿ 24 ತಿಂಗಳಿಂದ ಹಾಲಿನ ಸಬ್ಸಿಡಿ ಕೊಟ್ಟಿಲ್ಲ. ಕಿಸಾನ್ ಸನ್ಮಾನ್ ಯೋಜನೆ 6,000 ಕೇಂದ್ರ ಕೊಟ್ಟರೆ 4,000 ನಾನು ಮುಖ್ಯಮಂತ್ರಿ ಆಗಿದ್ದ ಕೊಡ್ತಾ ಇದ್ದೆ. ಈ ರಾಜ್ಯದ ಮುಖ್ಯಮಂತ್ರಿ 4,000 ಕೊಡೋದನ್ನು ನಿಲ್ಲಿಸ್ಬಿಟ್ರು. ಕಾರಣ ನಮಗೆ ಗೊತ್ತಿಲ್ಲ. 200 ರೂಪಾಯಿ ಕೊಡ್ತಾರಲ್ಲ ಅದಕ್ಕೆ. ಭಾಗ್ಯಲಕ್ಷ್ಮಿ ಯೋಜನೆ 18 ವರ್ಷ ತುಂಬಿದಂತ ಹೆಣ್ಣು ಮಕ್ಕಳಿಗೆ ಮೆಚುರಿಟಿ ಆದರೂ ಸಹ ಹಣವನ್ನು ಕೊಡುವಂತ ಯೋಗ್ಯತೆ ಇಲ್ಲ. ದಿವಾಳಿ ಆಗಿರುವಂತ ಈ ಸರ್ಕಾರ. ನಾನು ಹೆಚ್ಚು ಮಾತನಾಡೋದಿಲ್ಲ. ನಾನು ಇಲ್ಲಿರುವಂತ ಬಂಧುಗಳಿಗೆ ಒಂದೇ ಒಂದು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಸಾಯಂಕಾಲ ಪ್ರಚಾರ ಮುಗಿಯುತ್ತೆ. ನಾಳೆ ಒಂದು ದಿವಸ ಮನೆ ಮನೆಗೆ ಹೋಗಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೆ ಅವರ ಮನವೊಲಿಸ್ತೇವೆ. ಮನೆ ಮನೆಗೆ ಹೋಗ್ತೇವೆ. ನನ್ನ ಕೈ ಎತ್ತಿ ನೋಡೋಣ ಒಂದ್ಸಾರಿ. ಆ ಕೆಲಸ ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕವನ್ನ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬ್ರವರೇ, ಈ ಕಾರ್ಯಕ್ರಮದಲ್ಲಿ ತಮ್ಮ ಆಶೀರ್ವಾದವನ್ನು ಪಡೆದು ದೆಹಲಿಗೆ ಮಕ್ಕಳವನ್ನ ಒಂದು ಸಂಪತ್ಭರಿತ ನಾಡನ್ನು ಮಾಡ್ತಕ್ಕಂಥ ಪಣವನ್ನು ತೊಟ್ಟಿರ್ತಕ್ಕಂಥ ರಾಷ್ಟ್ರದ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರೇ, ವಿರೋಧ ಪಕ್ಷದ ನಾಯಕರು, ನಮ್ಮ ಪಕ್ಷದ ಹಿರಿಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಆರ್ ಅಶೋಕ್ರವರೇ, ನನ್ನ ಸನ್ಮಿತ್ರರು ಆತ್ಮೀಯರಾದ ಡಾಕ್ಟರ್ ಅಶ್ವಥ್ ನಾರಾಯಣರವರೇ, ಬಂಡಪ್ಪ ಕಾಶಾಂಪುರ್ ಅವರೇ, ಗೋಪಾಲಯ್ಯರವರೇ, ಸಹೋದರ ಸುರೇಶ್ ಬಾಬು ಅವರೇ, ಶ್ರೀಮತಿ ದಾರಾರ್ ಅವರೇ, ರವಿಕುಮಾರ್ ಅವರೇ, ವೆಂಕಟಸ್ವಾಮಿ ಅವರೇ, ನಾರಾಯಣ್ ಗೌಡ್ರವರೇ, ಅಬ್ದುಲ್ ಅಜೀಮ್ ಅವರೇ, ಅಂದಾನಿ ಅವರೇ, ಸುಧಾಕರ್ ಲಾಲ್ ಅವರೇ, ಎಸ್ ಕೆ ಕುಮಾರಸ್ವಾಮಿ ಅವರೇ, ಭೋಜೇಗೌಡ್ರವರೇ, ಆ ದೇವೇಗೌಡ್ರೆ, ತಿಪ್ಪೇಸ್ವಾಮಿ ಸಾಹೇಬ್ರವರೇ, ಈ ಕೃಷ್ಣಪ್ಪನವರೇ, ಸಹೋದರ ಸಾರಾ ಮಹೇಶ್ ಅವರೇ, ಅಶ್ವಿನ್ ಕುಮಾರ್ ಅವರೇ, ಎನ್ ಮಹೇಶ್ ಅವರೇ, ರಮೇಶ್ ಗೌಡ್ರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎರಡು ಪಕ್ಷದ ನಾಯಕರುಗಳೇ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಣ್ಮಣಿ, ಏನು ಈ ಉಪಚುನಾವಣೆಯ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಲು ಬಂದಿರತಕ್ಕಂಥ ಸಹೋದರ ನಿಖಿಲ್ ಕುಮಾರಸ್ವಾಮಿ ಅವರೇ, ಬಂಧುಗಳೇ, ಮತದಾರ ಬಂಧುಗಳೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ನಾನು ಕೂಡ 4 ದಿನ ಸುತ್ತಾಡಿದ್ದೇನೆ. ಉಪಚುನಾವಣೆ ಈ ಮಟ್ಟಕ್ಕೆ ಬಂದು ಚನ್ನಪಟ್ಟಣ ತಾಲೂಕಿನ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರಾಗಿರ್ತಕ್ಕಂಥ, ಕೃತಜ್ಞತೆಗೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ಈ ತಾಲೂಕಿನ ಮಹಾಜನತೆಯ ಆಶೀರ್ವಾದ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಗಿದೆ ಅನ್ನುವ ದೃಢ ಸಂಕಲ್ಪವನ್ನು ಮಾಡಿದ್ದೀರಿ. ಅದಕ್ಕೆ ನಾನು ನಿಮಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, 5 ಜಿಲ್ಲಾ ಪಂಚಾಯಿತಿಗಳನ್ನ ಈ ಕಾಲ ವೇದಿಕೆಗೆ ಆಗಮಿಸಿದಂತ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಆದಂತ BS ಯಡಿಯೂರಪ್ಪನವರಿಗೆ ತಮ್ಮೆಲ್ಲರ ಪರವಾಗಿ ಈ ವೇದಿಕೆಗೆ ಸ್ವಾಗತವನ್ನ ಬಯಸೋಣ. ಮುಂದುವರಿಸಿ. ಇದೀಗ ತಾನೇ ಸಭೆಗೆ ಆಗಮಿಸಿದಂತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಹಿರಿಯ ನಾಯಕರು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಬಂದಿದ್ದಾರೆ. ಈ ರಾಷ್ಟ್ರ ಕೌಲು ದಾರಿಯಲ್ಲಿ ಹೋಗ್ತಾ ಇದೆ.
ಈ ರಾಷ್ಟ್ರಕ್ಕೆ ಒಬ್ಬರೇ ಒಬ್ಬ ನಾಯಕ. ಆ ನಾಯಕನನ್ನ ನಾವು ಮತ್ತೆ ಮಾಡದೆ ಹೋದ್ರೆ ದೇಶಕ್ಕೆ ಅಪಾಯ ಬರ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅವರು ಒಂದು ಸಂದೇಶವನ್ನ ರಾಷ್ಟ್ರಕ್ಕೆ ಕೊಡ್ತಾರೆ. ಮುಂದಿನ 3ನೇ ಬಾರಿಗೆ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಆಗ್ಬೇಕು ಅನ್ನುವ ದೂರದೃಷ್ಟಿಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಈ ಸಂದರ್ಭದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಯಿತು, ಯಾವ ರೀತಿ ಸಂದೇಶಗಳು ಹೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಕನಸಲ್ಲೂ ಕೂಡ ನೆನೆಸಿರ್ಲಿಲ್ಲ. ನಾನು ಇತ್ತೀಚೆಗೆ ಜಮೀರ್ ಅಹಮದ್ ಅವರ ನಡವಳಿಕೆ ನೋಡಿದರೆ ಅವ್ರು ಏನೋ ತನ್ನ ಒಂದು ಸಮುದಾಯಗ ಓಲೈಸಲಿಕ್ಕೆ ಇಷ್ಟು ಈ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಭ್ಯತೆಗೆ ಭಾಳ ರೆಸ್ಪೆಕ್ಟ್ ಇದೆ. ಈ ಮನುಷ್ಯನ ಬಳಿ ಸಂಸ್ಕೃತಿನೇ ಇಲ್ಲ, ರೆಸ್ಪೆಕ್ಟರ್ ದೂರ ಉಳಿತು. ಅದು ಹೆಂಗೆ ಮಂತ್ರಿಯಾಗಿ ಆ ಕಾಂಗ್ರೆಸ್ನವರು ಈ ಕಾಂಗ್ರೆಸ್ನವರಿಗೂ ಸಾಕಾಗಿದೆ ಈ ಮನುಷ್ಯನಿಂದ, ಗೊತ್ತಾಯ್ತಾ? ಆಮೇಲೆ ಈ ಕಾಂಗ್ರೆಸ್ನವರು ಸ್ಯಾನ್ ಪುಟ್ಟಡ ಎಲೆಕ್ಷನ್ ಇದರಲ್ಲಿ ಒಂದು ಸಣ್ಣ ಮಾತು ಹೇಳಿದರೆ ವಿದೇಶದಲ್ಲಿ ಯಾವ್ಯಾವ ರೀತಿ ಬಣ್ಣಗಳು ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ ಇಡೀ ದೇಶದಲ್ಲೇ ಅಲ್ಲೋಲ ಕಲ್ಲೋಲ ಆಗಿತ್ತು. ಅದಕ್ಕೆ ಮೊನ್ನೆ ಜಮೀರ್ ಅಹಮದ್ ಅವರು ಏನೋ ಕಲರ್ ಬಗ್ಗೆ ಮಾತಾಡಿದಾರಲ್ಲ, ಇವತ್ತು ನಮ್ಮ ಜನನು ಇವತ್ತು ಜಮೀರ್ ಅವ್ರಿಗೆ ತೋರಿಸೋರಿದ್ದಾರೆ ಹೆಂಗಿರುತ್ತೆ ಕಲರು, ಏನಿರುತ್ತೆ, ನಿಂದು ಯಾವ ಕಲರು, ಯಾವ ಕಲರ್ ಇಲ್ಲ. ಗಾಬರಿ ಆಗಿದೆ ಅವರಿಗೆ. ಕಾಂಗ್ರೆಸ್ ಸೀಟ್ ಹೊಂಟೋಗ್ತಾ ಇದೆ. ಇವತ್ತು ನೋಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಕ್ಷಣ ಕಾಂಚನಮ್ ಹೊರಗಿಂತಂದು ಹೆಂಗೆ ಜನರಲ್ಲಿ ಹಂಚ್ತಾ ಇದ್ದಾರೆ ಮಂತ್ರಿಗಳೇ ತಾವು ನೋಡಿದ್ರೆ, ತಾವು ಟಿ ವಿಯಲ್ಲಿ ತೋರಿಸಿದ್ರ. ಇಂಥ ಸಂಸ್ಕೃತಿ ಇದೆ ಮನುಷ್ಯಾಗ. ಕಾಂಗ್ರೆಸ್ರು ಬುದ್ಧಿ ಇದ್ರೆ ಮೊದಲು ತೆಗೆದು ಬಿಡಬೇಕು. ಹಿಂದಿನ ಒಂದ್ಸಲ ಮಾತಾಡಿದ್ರು. ಹೌದು, ಹಿಂದೇನು ಮಾತಾಡಿದ್ದಾರೆ, ಅವತ್ತು ಹೇಳಿದ್ದೀವಿ. ಇದು ಪದೇ ಇವತ್ತು ಚನ್ನಪಟ್ಟ ಜನ ಅವ್ರು ಹೇಳ್ತಾ ಇದ್ದಾರೆ ಏನೋ ನನ್ನ ಮಂದಿಗೆ ಓಲೈಸ್ತೀವಿ ಅಂತೇಳಿ. ಅವ್ರ ಮಂದಿನೂ ಅವರೆಲ್ಲ ನಮ್ಗೆ ಓಟ್ ಹಾಕ್ತಾವ್ರೆ. ಕಾಂಗ್ರೆಸ್ ಪಕ್ಷದ ಮೂಲ ಯಾವ ಸಂದೇಶವನ್ನು ಈ ವಿಚಾರದಲ್ಲಿ ಮಾತನಾಡಿದ್ರು? ಕಾಂಗ್ರೆಸ್ ಸಿಎಂ ಆಗಲಿ ಸಿಎಂ ಯಾಕೆ ಮಾಡಿದ್ರೆ ನೋಡಿ, ಅವ್ರಿಗೆ ಏನಾಗಿದೆ ಅಂತಂದರೆ ಈ ವಾಫ್ ವಿಚಾರದಲ್ಲಿ ನೀವು ನೋಡಿದ್ರೆ CM ಅವ್ರು ಒಂದು ಕಡೆ ನಾವು ನೋಟಿಸ್ ವಾಪಸ್ ತಗೊಂಡ್ರೆ ಅಂತಾರೆ, ಇನ್ನೂ ತನಕ ಯಾವುದೇ ಒಂದು ನಿರ್ದಿಷ್ಟವಾಗಿ ಬಂದಿಲ್ಲ. ಹಾಗಾಗಿ ಈ ಮೈನಾರಿಟಿ ಜನರಿಗೆ ಮನವೊಲಿಸಲಕ್ಕ ಅದರಲ್ಲಿ ಜಮೀರ್ ಒಂದು ಬಿಟ್ಟರೆ ಅವ್ರಿಗೆ ಗತಿನೇ ಇಲ್ದಂಗೆ ಆಗಿಬಿಟ್ಟಿದೆ. ಏನು ಮಾಡಿದ್ರು ನಡೀತದ, ಗೊತ್ತಾಯ್ತಾ? ಫುಲ್ ಅದಕ್ಕೆ ಇವರು ಹುಚ್ಚರ್ದಂಗೆ ಕಂಡಂಗೆ ಮಾತಾಡ್ತಾವನ ಮನುಷ್ಯ ನಮ್ಮ ಜೊತೆಲಿರೋ. ಮತ್ತು ಇವತ್ತು ಹೇಳ್ತೀನಿ, ಯಾವ ನೈತಿಕ ಇದೆ ಜಮೀರ್ ಅಹಮದ್ ಅವರಿಗೆ BJP ಬಗ್ಗೆದಾಗ, ಇನ್ನೊಂದು ಬಗ್ಗೆದಾಗ, ನಮ್ಮ ಪಾರ್ಟಿ ಬಗ್ಗೆದಾಗ ಮಾತಾಡೋಕೆ? 2006ರಲ್ಲಿ ನಾನು ಅವ್ರ ಜೊತೆಲಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಯಾವ ಸರ್ಕಾರ ಇತ್ತು ಹೇಳಿ? BJP JDS. ಮತ್ತೆ ಅವತ್ತ BJP ಬಗ್ಗೆದಾಗ ಇವರಿಗೆ ಏನು ಅನ್ಸಿಲ್ವಾ? ಇವತ್ತು ಮಾತು ಹೇಳ್ತಾರೆ ಇವರು. ರೇಟ್ ಎಷ್ಟು ಅಂತ ಕೇಳಿದ್ದಾರೆ ಸರ್. ರೇಟ್ ಎಷ್ಟು ಹೇಳಿ ಪೈಸೆ ಹಾಕಿ ಅಂತ. ನೋಡಿ, ದೇವೇಗೌಡರು ಕುಮಾರಸ್ವಾಮಿ ಅವರು ದೈವ ಭಕ್ತರು. ಏನಂದ್ರಿ, ಅವ್ರಿಗೆ ಶಕ್ತಿನೇ ಬೇರೆ ಇದೆ, ಜನರ ಶಕ್ತಿ, ಇನ್ನೊಂದು ಶಕ್ತಿ. ಯಾವ ರೇಟ್ ಎಷ್ಟು ಹಚ್ತಾರಂತೆ ಖರೀದಿ ಮಾಡಕ್ಕೆ? ಅವ್ರಿಗೆ ಕೇಳಿ, ಗೊತ್ತಾಯ್ತಾ? ಇವೆಲ್ಲ ಬಾಲಿಶ ಮಾತುಗಳು. ಎಲ್ಲೋ ಒಂದು ಕಡೆ ನಾ ಹೇಳಿದೆ ನಿನ್ನೆ ಹಿಂದಿಯಲ್ಲಿ, ಅಲ್ಲಿ ಮೈನಾರಿಟಿ ಇದರಲ್ಲಿ ಹೋಗಿ ಜಮೀರ್ ಅಹಮದ್ ಕುಚಕ್ಕೆ ಬಾತ್ ಕರ್ತೆ. ಎದಕ್ಕೆ? ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಕಾಂಗ್ರೆಸ್ ಏನಿತ್ತು? ಜಮೀರ್ ಅವ್ರು ಮರ್ತಿದಾರ? ಮೈನಾರಿಟಿಗೆ 4% ರಿಸರ್ವೇಷನ್ ಏನು ದೇವೇಗೌಡರು ಕೊಟ್ಟಿದ್ರು, ಅದು ಮೊದಲನೇ ಕ್ಯಾಬಿನೆಟ್ನಲ್ಲಿ ವಾಪಸ್ ತರ್ತೀನಿ ಅಂದಾರ. 1.5 ವರ್ಷ ಆಯಿತು, ಇನ್ನೂ ತನಕ ಜಮೀರವ್ರಿಗೆ ನಾನು ಬಂದಿಲ್ಲ. 10,000 ಕೋಟಿ ಮೈನಾರಿಟಿಗೆ ಖರ್ಚು ಮಾಡ್ತೀವಿ, ಬಜೆಟಲ್ಲಿ ಕೊಡ್ತೀವಿ ಅಂದರು. ಇವತ್ತಿಗೆ ಕೊಟ್ಟಿದ್ದಾರಾ? ಈ ಮನುಷ್ಯ ಮೈನಾರಿಟಿ ಉದ್ಧಾರ ಕಡೆಯಿಂದ ಮಾತಾಡ್ತಾರೆ ಇವರು. ಈಗಾಗಲೇ ರಾಜ್ಯಪಾಲರು ಸಹ ಒಂದು ಪ್ರಕರಣದಲ್ಲಿ ಕ್ರಮಕ್ಕೆ ಸೂಚಿಸಿದ್ದಾರೆ ಅಡ್ವೊಕೇಟ್ ಜನರಲ್ಗೆ. ನಿನ್ನೆ ನೋಡಿದೆ ಬಿಡಿ, ಅದು ಕಾನೂನಾತ್ಮಕ
ಮತ್ತೆ ಮುಂದುವರಿಸಿದ್ರೆ ಇಲ್ಲ, ಕಾನೂನಾತ್ಮಕ ಏನು ನಿರ್ಧಾರ ತಗೋತಾರ. ಆದರೆ ಈ ರೀತಿ ನಮ್ಮ ದೇಶದಲ್ಲಿ ಎಲ್ಲ ಬಣ್ಣಗಳಿಗೆ ಎಲ್ಲ ಜನರಿಗೆ ಅಷ್ಟೇ ಗೌರವ ಇದೆ. ಹಾಗಾಗಿ ಇಂಥ ಬಾಲಿಶ, ಇಂಥ ಅನ್ಸಂಸ್ಕೃತಿಗೆ ಇಂಥವ್ರಿಗೆಲ್ಲ ಕಾಂಗ್ರೆಸ್ನವ್ರು ಆಕ್ಷನ್ ತಗೋಬೇಕು ಅಂತ ಹೇಳಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಲಸ ಎತ್ತಿ ಕೈ ಆಶೀರ್ವಾದ ಮಾಡಿ ಎಲ್ರು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಗೌರವಾನ್ವಿತ ಅಭಿನಂದನೆಗಳು ತಾರಮ್ಮ ಅವರಿಗೆ ಬೇಕಾಗಿ ವಿನಂತಿಸ್ಕೊತಾ ಇದ್ವಿ. ಕಾರ್ಯಕ್ರಮ 5 ಗಂಟೆ ಒಳಗಡೆ ಮುಗಿಸೋಬೇಕಾಗಿದೆ. ಸೊ ಆದ್ರಿಂದ ಎಲ್ಲ ಗೌರವಾನ್ವಿತರು ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿಸ್ಕೊತಾ ಇದ್ವಿ. ಒಂದ್ಸಾರಿ ಜೋರಾಗಿ ಎಲ್ಲರೂ ಕೂಡ ನಾವು ಈ ಚುನಾವಣೆಯಲ್ಲಿ ದೇವೇಗೌಡರನ್ನ ಗೆಲ್ಲಿಸ್ತೇವೆ, ಇದು ನಮ್ಮ ಸಂಕಲ್ಪ ಅನ್ನೋದು ಸ್ವಲ್ಪ ಕೈ ದೇವೇಗೌಡರನ್ನ ಗೆಲ್ಲಿಸ್ತೇವೆ, ಇದು ನಮ್ಮ ಸಂಕಲ್ಪ. ಕೈ ಇರಿಸಿ. ಧನ್ಯವಾದಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ರಾಜ್ಯದ ದೇಶದ ಮುತ್ಸದ್ದಿ ರಾಜಕಾರಣಿ, ಬಹುಶಃ ಇಡೀ ದೇಶದಲ್ಲಿ ಒಬ್ಬ ಮಹಾನ್ ದೊಡ್ಡ ರೈತ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ ದೇವೇಗೌಡರು, ನಮ್ಮ ಮಾಜಿ ಪ್ರಧಾನಮಂತ್ರಿಗಳು. ನಮಗೂ ನಿಮಗೂ ಬಹಳ ಸಂತೋಷ, ಹೆಮ್ಮೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಒಬ್ಬರು ರೈತ ನಾಯಕರು ಪ್ರಧಾನಮಂತ್ರಿ ಆದ್ರಲ್ಲ ಅನ್ನುವಂಥದ್ದು ನಮಗೂ ನಿಮಗೂ ಎಲ್ಲರಿಗೂ ಬಹಳ ಹೆಮ್ಮೆಯ ಸಂಗತಿ. ಅದೇ ತರ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರೇ, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರೇ, ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಅಶ್ವಥ್ ನಾರಾಯಣ ಅವರೇ, ಮತ್ತು ಮುಂದಿನ ದಿನಗಳಲ್ಲಿ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ನಮಗೂ ನಿಮಗೂ ಅಷ್ಟೇ ಬಹಳ ಖುಷಿಯ ಸಂಗತಿ ಮತ್ತು ಹೆಮ್ಮೆಯ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ನಾವು ಚನ್ನಪಟ್ಟಣದಿಂದ ಒಬ್ಬ ಯುವ ನಾಯಕನನ್ನ ಶಾಸಕರನ್ನಾಗಿ ಮಾಡುತ್ತೇವೆ ಅನ್ನುವಂಥದ್ದು ನಮಗೂ ನಿಮಗೆ ಎಲ್ಲರಿಗೂ ಕೂಡ ಬಹಳ ಖುಷಿಯ ಸಂಗತಿ. ನಿಖಿಲ್ ಕುಮಾರಸ್ವಾಮಿ ಅವರೇ, ನಮ್ಮ ರಾಜ್ಯದ ಮಾಜಿ ಅಧ್ಯಕ್ಷರು JDSನ ಮತ್ತು SC ಸಮಾಜದ ಬಹಳ ದೊಡ್ಡ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರೇ, ನಮ್ಮ ಬಂಡೆಪ್ಪ ಕಾಶಂಪುರ ಅವರ ಮಾಜಿ ಸಚಿವರು, ನಮ್ಮ ನಾರಾಯಣ್ ಗೌಡ್ರು, ನಮ್ಮ ಗೋಪಾಲಯ್ಯ ಅವರು, ಬಹಳಷ್ಟು ಜನ ವೇದಿಕೆ ಮೇಲೆ ಇದ್ದಾರೆ. ನಾನು ಸಮಯ ತೆಗೆದು ಅನ್ನದಾನಿ ಅವರು, ಈಗ ತಾನೇ ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಭಾಷಣ ಮಾಡಿರ್ತಕ್ಕಂಥ ನಮ್ಮ ಸ್ಟಾರ್ ತಾರಾ ಮೇಡಮ್ ಅವರೇ,